ಶ್ರೀರಂಗಪಟ್ಟಣ ಪಟ್ಟಣದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಏನು ನಮ್ಮ ಸಂಕೀರ್ತನ ಯಾತ್ರೆ ನಡೀತಾ ಇದೆ. ಈ ಸಂಕೀರ್ತನ ಯಾತ್ರೆಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಸೂಕ್ತವಾದ ಬಂದೋಬಸ್ತನ್ನು ನಾವು ಮಾಡಿಕೊಂಡಿದ್ದೀವಿ. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ನಾವು KSRP ತುಕಡಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳನ್ನ ನಿಯೋಜನೆ ಮಾಡ್ಕೊಂಡಿದ್ದೀವಿ. ಹೊರ ಜಿಲ್ಲೆ ಕಡೆಯಿಂದನೂ ನಮಗೆ ಸಾಕಷ್ಟು ಸಿಬ್ಬಂದಿ ಬಂದಿದ್ದಾರೆ. 10 KSRP ತುಕಡಿಗಳನ್ನ ನಿಯೋಜಿಸ್ಕೊಂಡಿದ್ದೀವಿ. ಆಯೋಜಕರ ಜೊತೆ ಈಗಾಗಲೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಪೀಸ್ ಕಮಿಟಿ ಮೀಟಿಂಗ್ ಮಾಡಿದ್ದೀವಿ ಮತ್ತು ಆಯೋಜಕರಿಗೆ ಷರತ್ತುಬದ್ಧ ಅನುಮತಿ ಕೂಡ ನಾವು ಕೊಟ್ಟಿದ್ದೀವಿ. ಅವರಿಗೆಲ್ಲ ನಾವು ತಿಳಿವಳಿಕೆ ಹೇಳಿದ್ದೀವಿ, ಹೇಗೆ ಕಾನೂನು ರೀತಿಯಲ್ಲಿ ನಡ್ಕೋಬೇಕಾಗುತ್ತೆ, ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವಕಾಶ ಇರೋದಿಲ್ಲ ಅಂತ. ಅವರು ಕೂಡ ಅದನ್ನೆಲ್ಲ ತಿಳುವಳಿಕೆ ಮಾಡ್ಕೊಂಡಿದ್ದಾರೆ, ಒಪ್ಪಿದ್ದಾರೆ. ಮತ್ತು ಏನು ಈಗ ಇದೇನು ತಿಳುವಳಿಕೆ ಪತ್ರ ಕೂಡ ನಾವು ಅವರಿಗೆ ಇಶ್ಯೂ ಮಾಡಿದ್ದೀವಿ. ಅವರು ಕೂಡ ಮುಚ್ಚಳಿಕೆ ಪತ್ರನ ಬರ್ಕೊಟ್ಟಿದ್ದಾರೆ. ಸರ್, ಪೊಲೀಸ್ ಎಷ್ಟು ಜನ ಸಿಬ್ಬಂದಿ ನಿಯೋಜನೆ ಮಾಡಿದ್ದೀರಿ? ಯಾವ ರೀತಿ ಈಗ CC ಕ್ಯಾಮ್ರಾ ಕಣ್ಗಾವಲು ಸುಮಾರು ಒಂದು 100 CC ಕ್ಯಾಮ್ರಾನ ಇಲ್ಲಿ ಶ್ರೀರಂಗಪಟ್ಟಣ ಟೌನಲ್ಲಿ ನಾವು ಹಾಕ್ಕೊಂಡಿದ್ದೀವಿ. ಮತ್ತು ಚೆಕ್ ಪೋಸ್ಟ್ಗಳನ್ನು ಶ್ರೀರಂಗಪಟ್ಟಣ ಎಂಟ್ರಿ ಎಕ್ಸಿಟ್ ಆಗೋ ಕಡೆ ಚೆಕ್ ಪೋಸ್ಟ್ಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಮತ್ತು ಪೊಲೀಸ್ ನಿಯೋಜನೆ ನಾವು ಈಗಲೇ ಹೇಳಿದಾಗೆ 10 KSRP ತುಕಡಿಗಳು ಮತ್ತು ಹೊರ ಜಿಲ್ಲೆಯಿಂದ ಕೆಲವು ಸಿಬ್ಬಂದಿಗಳು ಎಲ್ಲ ನಮ್ಮ ಜಿಲ್ಲೆ ಮತ್ತು ಹೊರ ಜಿಲ್ಲೆ ಸೇರಿ ಸುಮಾರು ಒಂದು 1000 ಜನ, 800ರಿಂದ 1 ಜನ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳನ್ನ ನಾವು ನಿಯೋಜನೆ ಮಾಡ್ಕೊಂಡಿದ್ದೀವಿ. ಕಳೆದ ವರ್ಷ ಎರಡು ಕಡೆ ಗಲಾಟೆ ಆಗಿತ್ತು ಅಂತ ಮಸೀದಿ ಹತ್ರ ಇಲ್ಲ, ಅದಕ್ಕೆ ನಾವು ಕಾನೂನು ರೀತಿ ಕ್ರಮನ ನಾವು ತೊಗೊಂಡಿದ್ದೀವಿ. ಈ ಬಾರಿ ಆ ಥರ ಏನೂ ಆಗದೇ ಇರೋಂಗೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಈಗಾಗಲೇ ತೊಗೊಂಡಿದ್ದೀವಿ. ಈಗಾಗಲೇ ಹೇಳ್ದಂಗೆ ಏನೇನು ನಾವು ಕ್ರಮಗಳನ್ನ ತೊಗೊಂಡಿದ್ದೀವಿ ಅಂತ ನಾನು ವಿವರಣೆ ನಿಮಗಾಗಲೇ ಕೊಟ್ಟಿದ್ದೀನಿ. ಮತ್ತು ಪೊಲೀಸ್ ಕಣ್ಗಾವಲು ಶ್ರೀರಂಗಪಟ್ಟಣ ಸುತ್ತ ಇರುತ್ತೆ. ಯಾವುದೇ ರೀತಿ ಆಯುಕ್ತರ ಘಟನೆಗಳಾಗದೇ ಇರೋಂಗೆ ನಾವು ಎಲ್ಲ ಕ್ರಮ ವಹಿಸಿದ್ದೀವಿ. ಜಾಮಿಯಾ ಮಸೀದಿಗೆ ಯಾವ ರೀತಿ ಭದ್ರತೆ ಆಗಿದೆ? ಈಗ ಎಲ್ಲ ಅಲ್ಲಿ ಯಾರು ಹೋಗದೇ ಇರೋಂಗೆ ನಾವು ಬ್ಯಾರಿಕೇಡ್ನ ಮಾಡ್ಕೊಂಡಿದ್ದೀವಿ. ಮತ್ತು ಏನು ಜನರು ಏನು ಈ ರೂಟಲ್ಲಿ ಏನು ಹನುಮ ಸಂಕೀರ್ತನ ಯಾತ್ರೆ ಆಗುತ್ತೆ, ಅದರಿಂದ ಅದಕ್ಕೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮತ್ತು ಅದರಿಂದ ಬೇರೆಯವ್ರಿಗೂ ಸಮಸ್ಯೆ ಆಗಬಾರ್ದು. ಇಲ್ಲಿ ಟೂರಿಸ್ಟ್ಗಳು ಬರ್ತಾರೆ ಮತ್ತು ಸಾರ್ವಜನಿಕರು ಭಾಳ ಜನ ಇದ್ದಾರೆ. ಅವ್ರಿಗೂ ಯಾವುದೋ ಅನಾನುಕೂಲ ಆಗ್ತಿರೋಂಗೆ ಮತ್ತು ಹನುಮ ಸಂಕೀರ್ತನ ಯಾತ್ರೆಗೂ ಏನು ತೊಂದರೆ ಆಗೋ ರೀತಿ ನಾವು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಇದು ನಿಮ್ಮ ಶಕ್ತಿ.